ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಗರ್ ಲಾಗ್. ಇವತ್ತು ಮಾಡ್ತಾ ಇರೋದೇ ಬೋಟಿ ಗೊಜ್ಜು ರೆಸಿಪಿ. ನಾನು ನಮ್ಮ ಹುಡುಗ ಇಬ್ರು ಬೋಟಿ ಗೊಜ್ಜು ಮಾಡ್ತಾ ಇದೀವಿ. ಮೊದಲು ಅದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕೊಂಡ ಎಣ್ಣೆ ಹಾಕೊಂಡ ಒಂದು ಕುಕ್ಕರ್ಗೆ ಹಾಕವನೆ ಉಗಿಸೋಕ್ಕೆ ಅಂತ. ಅದಾದ್ಮೇಲೆ ಒಂದು ಸ್ವಲ್ಪ ಮೆಣಸಿನಕಾಯಿ ಪುಡಿ ಹಾಕೊಂಡ ಕುಕ್ಕರ್ ತುಂಬ ಬೋಟಿ ಗೊಜ್ಜೆ ತುಂಬೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಹಾಕೊಂಡು ಕೂಗಿಸ್ಕೊಳ್ಳುವ ಅಂತ. ನಮ್ಮ ಹುಡುಗ ಯಾವಾಗ ಎರಡು ಕೆಲಸನ ಮಾಡ್ತಾ ಇರ್ತಾನೆ. ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಾದ್ಮೇಲೆ ಕಡ್ಡಿ ಥರ ಹಚ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೊನೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಸ್ಮೇಲೆ ಹೋಗೋಂಟ ಹುರ್ಕೊಂಡು ಅದಾದ್ಮೇಲೆ ಸಿಕ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಫುಲ್ ಮಿಕ್ಸಿಂಗ್ ಹೊಡೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೊಬ್ಬು ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬೋಟಿ ಗೊಜ್ಜಿಗೆ ಹಾಕ್ಕೊಂಡು ಅದಾದ್ಮೇಲೆ ಸ್ವಲ್ಪ ಬಟಾಣಿ ಎಲ್ಲ ಫುಲ್ ರೋಸ್ಟ್ ಹೊಡ್ಕೊಂಡು ಫುಲ್ ಮಿಕ್ಸಿಂಗು ಅದೆಲ್ಲ ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ತಿರ್ಗಿ ಮಿಕ್ಸಿಂಗು ಅದಾದ್ಮೇಲೆ ಸ್ವಲ್ಪ ಎಲ್ಲ ತೊಳೆದಿರೋ ಬೋಟಿ ಹಾಕ್ಕೊಂಡು ತಿರ್ಗಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದಾದ್ಮೇಲೆ ತಿರ್ಗಾ ಮಿಕ್ಸಿಂಗ್ ಫುಲ್ಲು ಮಿಕ್ಸಿಂಗ್ ಹೊಡಿತಾ ತಿರ್ಗಾ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡಾದ್ಮೇಲೆ ಅಲ್ಲೇ ಮನೇಲೇ ಮಾಡಿರೋಂಥ ಧನಿಯಾ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಆದಮೇಲೆ ತಿರ್ಗಾ ಮಟನ್ ಮಸಾಲ ಹಾಕಂದ್ಮೇಲೆ ಫುಲ್ ತಿರ್ಗಾ ಮಿಕ್ಸಿಂಗ್ ಹೊಡ್ಬಿಟ್ಟು ತಿರ್ಗಾ ಎಲ್ಲ ಮಿಕ್ಸಿಂಗ್ ಹೊಡಿತಾ ಒಗ್ಗರಣೆ ಹಾಕಿ ರುಬ್ಬಿಕೊಂಡಿರೋಂಥ ಮಸಾಲ ಹಾಕಾದ್ಮೇಲೆ ತಿರ್ಗಾ ಮಿಕ್ಸಿಂಗ್ ಹೊಡಿತೀವಿ. ಇಷ್ಟೆಲ್ಲ ಹಾಕಾದ್ಮೇಲೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಅದು ಹಾಕಾದ್ಮೇಲೆ ತಿರ್ಗಾ ಫುಲ್ ಮಿಕ್ಸಿಂಗ್ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೇಯಿಸಾದ್ಮೇಲೆ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಇದೇ ಥರ ಇನ್ನೂ ವಿಡಿಯೋ ಬಿಡ್ತಾ ಇರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.